ನಮಸ್ತೆ. ಗುರುವಾರ ಇವತ್ತು ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ. ತುಂಬ ಚೆನ್ನಾಗಿ ಅದ್ಭುತವಾಗಿ ಪೂಜೆ ಆಯಿತು. ನಾನು 2019ರಿಂದ ಇಲ್ಲಿವರೆಗೂ ಪೂಜೆ ಮಾಡ್ತಾ ಬರ್ತಿದ್ದೀನಿ, ರಾಯರ ಸೇವೆ ಮಾಡ್ತಾ ಬರ್ತಿದ್ದೀನಿ. ಯಾವತ್ತಿಗೂ ಯಾರ ಹತ್ರನೂ 10 ರೂಪಾಯಿ ಈಸ್ಕೊಂಡು ನಾನು ಇದುವರೆಗೂ ಪ್ರಶ್ನೆ ಕೇಳೋದೇ ಆಗಲಿ, ಇಲ್ಲ ಪೂಜೆಗೆ ಹೂ ತಂದುಕೊಡಿ, ಇಲ್ಲ ಪೂಜೆಗೆ ಅದು ತಂದುಕೊಡಿ ಅಂತ ಯಾವತ್ತೂ ಇದುವರೆಗೂ ನಾನು 10 ರೂಪಾಯಿ ತೊಗೊಂಡಿಲ್ಲ. ಬಂದವ್ರಿಗೆ ನಮ್ಮ ಮನೇಲೇ ಹೊಟ್ಟೆ ತುಂಬ ಊಟ ಹಾಕಿ ದುಃಖದಲ್ಲಿ ಬಂದವ್ರಿಗೆ ಖುಷಿಯಾಗಿ ನಾನು ಕಳಿಸಿದ್ದೀನಿ. ನನಗೆ ರಾಯರ ಅನುಗ್ರಹ ಆಗಿದೆ, ಆಶೀರ್ವಾದ ಇದೆ. ಅದರಿಂದ 4 ಜನಕ್ಕೆ ಒಳ್ಳೆಯದಾಗಲಿ ಅಂತ ಹೂವು ಇಟ್ಟು ನಾನು ಕಷ್ಟ ಅಂದವ್ರಿಗೆ ಕೇಳ್ತಿದ್ದೆ. ಎಲ್ಲರಿಗೂ ಬನ್ನಿ, ನಾನು ಪ್ರಶ್ನೆ ಕೇಳ್ತೀನಿ, ನಮ್ಮ ಮನೆಗೆ ಬನ್ನಿ ಅಂತ ಯಾರೂ ನನ್ನ ಕರೀಲಿಲ್ಲ. ಮತ್ತು ಕಮೆಂಟಲ್ಲೂ ಕೂಡ ಅವ್ರವ್ರ ಕಷ್ಟನ ಹೇಳ್ಕೊತಿದ್ದಾರೆ ಹೊರತು ಅವ್ರಿಗೆ ಕಮೆಂಟ್ ಹಾಕಿ ನಿಮ್ಮ ಕಷ್ಟನ ನನಗೆ ಹೇಳಿ ಅಂತ ನಾನು ಯಾರನ್ನೂ ಕೇಳ್ತಿಲ್ಲ. ನನ್ನ ಭಕ್ತಿ, ನನ್ನ ಸೇವೆ, ನಾನು ಪೂಜೆ ಮಾಡ್ಕೊಂಡು ಹೋಗ್ತಿದ್ದೀನಿ. ಇಲ್ಲಿ ಯಾರಿಗೂ ನಾನು ತೊಂದರೆ ಕೊಡ್ತಿಲ್ಲ. ರಾಯರನ್ನು ನಂಬಿರೋರಿಗೆ ಗೊತ್ತು ರಾಯರು ಹೂವಿನ ಮುಖಾಂತರನೇ ಮಾತಾಡೋದು ಅಂತ. ಯಾರ ಮನೇಲೂ ಆಗದೆ ಇರುವ ಇವ್ರ ಮನೇಲೇ ಆಗುತ್ತಾ ಅಂತ ಈ ಕೆಲವರು ತುಂಬ ನಾನಾ ರೀತಿ ಮಾತಾಡಿದ್ದೀರ. ಪರವಾಗಿಲ್ಲ, ನಿಮ್ಮ ಮನಸ್ಥಿತಿ ತಕ್ಕನಾಗಿ ನೀವು ಮಾತಾಡ್ತೀರಾ. ನಿನ್ನೆ ಯಾವುದೋ ಒಂದು ಹುಡುಗ ನಂದು ಫೋಟೋಸ್ ಹಾಕಿ ವಿಡಿಯೋ ಹಾಕಿ ಏನೇನೋ ಮಾತಾಡಿದರು. ನೋಡಪ್ಪ, ಒಬ್ರ ಬಗ್ಗೆ ತಿಳ್ಕೊಂಡು ನೀನು ವೀಡಿಯೋಸ್ಗಳನ್ನ ಹಾಕು, ಬೇಡ ಅನ್ನಲ್ಲ. ಆದರೆ ಸುಮ್ಮನೆ ಒಬ್ರ ಬಗ್ಗೆ ತಿಳ್ಕೊಳ್ದೇ ಏನೇನೋ ನೀನು ಅಪಪ್ರಚಾರ ಮಾಡಿಕೊಂಡು ನೀನು ಬೆಳೆಯೋಕ್ಕೋಸ್ಕರ ಬೇರೆಯವ್ರ ಕಣ್ಣಲ್ಲಿ ನೀರು ತರ್ಸೋಕ್ಕೆ ಹೋಗಬೇಡ. ಆ ಕಣ್ಣೀರು ನಿನ್ನನ್ನು ಸುಮ್ಮನೆ ಬಿಡಲ್ಲ. ನಾನೇನಾದರೂ ಹಂಗೆ ಯಾರ ಹತ್ರನಾದ್ರು ದುಡ್ಡಿಸ್ಕೊಂಡು ಪ್ರಶ್ನೆ ಕೇಳಿದ್ದೀನಿ ಅನ್ನೋದಾದರೆ ಪ್ರೂಫ್ ಸಮೇತ ನೀನು ಅದನ್ನು ಇಡು, ಆವಾಗ ನಾನು ಒಪ್ಕೋತೀನಿ. ಅದನ್ನು ಬಿಟ್ಬಿಟ್ಟು ಒಂದು ಫೋಟೋ ಇಟ್ಕೊಂಡು ನನಗೆ ಆಗದೆ ಇರೋರು ಯಾರೋ ನಿನ್ನ ಹತ್ರ ಮಾತಾಡಿ ಇವ್ರಿಗೆ ಹಿಂಗೆ ಮಾಡು, ಇವ್ರಿಗೆ ಅವಮಾನ ಮಾಡು ಅಂತ ಹೇಳಿ ನಿನ್ನ ಹತ್ರ ಹಾಕ್ಸಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ನನ್ನ ಆತ್ಮಕ್ಕೆ ನಾನು ಹೆಂಗಿದ್ದೀನಿ ಅನ್ನೋದು ಗೊತ್ತು, ನಾನು ಪ್ರೀತಿಸೋ ಜನಕ್ಕೆ ನಾನು ಹೆಂಗಿದ್ದೀನಿ ಅನ್ನೋದು ಗೊತ್ತು, ನಾನು ನಂಬಿರೋ ರಾಘವೇಂದ್ರ ಸ್ವಾಮಿಗಳಿಗೂ ನಾನು ಹೆಂಗಿದ್ದೀನಿ ಅನ್ನೋದು ಗೊತ್ತು. ಆಯಿತಾ? ಪರರ ದುಡ್ಡು ಪಾಷಾಣ, ನನಗದು ಬೇಡ. ಭಗವಂತ ರಾಯರು ನನಗೆ ಕೈ ತುಂಬ ಕೊಟ್ಟಿದ್ದಾರೆ, ಹೊಟ್ಟೆ ತುಂಬ ಊಟ ಕೊಟ್ಟಿದ್ದಾರೆ, ಪ್ರತಿ ವಾರ ಸೇವೆ ಮಾಡುವಷ್ಟು ಶಕ್ತಿ ಕೊಟ್ಟಿದ್ದಾರೆ. ಮನೆಗೆ ಬಂದವ್ರಿಗೆ ಹೊಟ್ಟೆ ತುಂಬ ಊಟ ಹಾಕಿ ಅವ್ರನ್ನ ನಗ್ನಗ್ತಾ ಕಳಿಸ್ಕೊಡುವಂಥ ಶಕ್ತಿನೂ ಕೂಡ ನನಗೆ ರಾಯರು ಕೊಟ್ಟಿದ್ದಾರೆ. ಯಾರಾದರೂ ಒಳ್ಳೇದು ಮಾಡ್ತಿದ್ದಾರೆ, ಬೆಳೀತಿದ್ದಾರೆ ಅಂದರೆ ಇದೆಲ್ಲ ಸಹಜ, ಬಂದೇ ಬರುತ್ತೆ. ಆದರೆ ಇದಕ್ಕೆ ಯಾವುದಕ್ಕೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಫೇಸ್ಬುಕ್ಕಲ್ಲೂ ನೋಡಿದೆ, ತುಂಬ ಬ್ಯಾಡಾಗಿ ಕಮೆಂಟ್ ಹಾಕಿದ್ದೀರಾ. ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ ಅಂತ ಯೋಚನೆ ಮಾಡಿ. ಇಲ್ಲದೇ ಇರೋ ಕತೆ ಕಾದಂಬರಿಗಳನ್ನ ನೀವು ಬರೆದ್ರೆ ನಿಮ್ಮ ಜೀವನದಲ್ಲಿ ಬೇರೆಯವರು ಕಾದಂಬರಿಗಳನ್ನ ಬರೆಯೋಕ್ಕೆ ರೆಡಿಯಾಗಿರ್ತಾರೆ. ನಾನು ನಂಬಿರೋ ರಾಯರು ಯಾವತ್ತೂ ನಮ್ಮ ಕೈ ಬಿಡಲ್ಲ. ಇನ್ನೂ ಯಾವ್ಯಾವ ರೀತಿ ವೀಡಿಯೋಗಳನ್ನ ಮಾಡ್ತಿರೋ ಮಾಡಿ, ಮುಂದೊಂದು ದಿನ ರಾಯರೇ ನಿಮ್ಮೆಲ್ಲರಿಗೂ ಉತ್ತರ ಕೊಡ್ತಾರೆ. ನಾನು ಅವ್ರ ಅಕೌಂಟ್ ನೋಡಿದೆ, ಆ ಹುಡುಗನ ಅಕೌಂಟಲ್ಲಿ ಬರೀ ಬೇರೆಯವ್ರ ಬಗ್ಗೆ ಕಾಲು ಎಳೆಯೋದೇ ಅವ್ನ ಕೆಲಸ ಆಗಿಬಿಟ್ಟಿದೆ. ನೋಡಪ್ಪ, ಅಷ್ಟು ನಿನಗೆ ಒಳ್ಳೆ ಕೆಲಸಗಳು ಮಾಡಬೇಕು, ಮಾತಾಡಬೇಕು ಅನ್ನೋದಿದ್ರೆ ಹೋಗು ಹಾಸ್ಪಿಟ್ಲ್ಗಳಿಗೆ ಹೋಗ್ಬಿಟ್ಟು ಅಲ್ಲಿ ಹುಷಾರಿಲ್ಲದೆ ಇರೋವಂಥ ಪೇಷಂಟ್ ಹತ್ರ ಕೂತ್ಕೊಂಡು ಮಾತಾಡು, ಅವ್ರ ಅನುಭವಗಳನ್ನ ವೀಡಿಯೋಗಳನ್ನ ಹಾಕು, ಜನ ಅರ್ಥ ಮಾಡ್ಕೋತಾರೆ. ಇಲ್ಲೇನು ನಾನು ಬೇರೆ ಥರ ಏನೂ ಮಾಡ್ತಿಲ್ಲ, ಆಯಿತಾ? ಒಳ್ಳೆಯದನ್ನು ಕಲಿಸ್ಕೊಟ್ಟಿದ್ದೀನಿ. ನಾನು ಪೂಜೆ ಮಾಡೋದ್ರಿಂದ ತುಂಬ ಜನ ಮನೆಗಳಲ್ಲಿ ಹೆಣ್ಮಕ್ಳು ಪೂಜೆ ಮಾಡ್ತಿದ್ದಾರೆ. ನಾನು ತಪ್ಪು ಮಾಡಿದರೆ ನಾನು ಪೂಜೆ ಮಾಡೋ ರಾಯರೇ ನಮಗೆ ಶಿಕ್ಷೆ ಕೊಡ್ತಾರೆ. ನನ್ನ ಕರ್ಮ ಎಲ್ಲ ನೀನು ಯಾಕಪ್ಪ ಎತ್ಕೋತೀಯಾ? ಒಂದೇಳ, ನೀನು ಇವತ್ತು ಮಾತಾಡಿದ್ಯಲ್ಲ ನನ್ನ ಬಗ್ಗೆ ಎಲ್ಲ ಮಾತಾಡಿರೋದ್ರಿಂದ ಅದರಲ್ಲಿ ಯಾರ್ಯಾರು ಬ್ಯಾಡಾಗಿ ಕಮೆಂಟ್ ಹಾಕಿದ್ದಾರೋ ನಾನೊಂದು ಹೇಳ್ತೀನಿ, ನನ್ನ ಕರ್ಮ ಎಲ್ಲ ಕ್ಲಿಯರ್ ಆಯಿತು. ನಿಜವಾಗ್ಲೂ ನನ್ನ ಬಗ್ಗೆ ಎಷ್ಟು ಕೆಟ್ಟದಾಗಿ ಕಮೆಂಟ್ ಹಾಕಿದ್ದೀರಾ, ನಿಮಗೆಲ್ಲ ನನ್ನ ಕರ್ಮ ಟ್ರಾನ್ಸ್ಫರ್ ಆಯಿತು. ಮತ್ತು ನನ್ನ ಬಗ್ಗೆ ವೀಡಿಯೋ ಮಾಡಿ ಹಾಕಿದ್ದಾನಲ್ಲ ಆ ಹುಡುಗನಿಗಂತೂ ಫುಲ್ಲು ನನ್ನ ಕರ್ಮ ಎಲ್ಲ ಅವನೇ ಹೊತ್ಕೊಂಡ್ಬಿಟ್ಟಿದ್ದಾನೆ. ಒಂದಂತೂ ಹೇಳ್ತೀನಿ, ಬೇರೆಯವ್ರ ಕಾಲು ಎಳ್ಕೊಂಡೆಲ್ಲ ಈ ಥರ ಎಲ್ಲ ಬೆಳೆಯೋಕ್ಕೆ ಹೋಗ್ಬಿಡಿ. ನೀವು ಶ್ರಮಪಟ್ಟು ಬೆಳೀರಿ, ಖಂಡಿತ ಒಳ್ಳೆಯದಾಗುತ್ತೆ. ನೀವು ಹೀಗೆಲ್ಲ ವೀಡಿಯೋ ಮಾಡಿದ್ದೀರಾ ಅಂತೆಲ್ಲ ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ನನ್ನ ಆತ್ಮಕ್ಕೆ ಗೊತ್ತು ನಾನು ಹೆಂಗಿದ್ದೀನಿ ಅಂತ, ನಾನು ನಂಬಿರೋ ರಾಯರಿಗೆ ಗೊತ್ತು ನಾನು ಹೆಂಗಿದ್ದೀನಿ ಅಂತ, ನಾನು ಪ್ರೀತಿಸೋ ಜನಕ್ಕೆ ಗೊತ್ತು ನಾನು ಹೆಂಗಿದ್ದೀನಿ ಅಂತ. ಅಷ್ಟೇ. ಇವತ್ತು ಗುರುವಾರ ಹೇಳ್ತಿದ್ದೀನಿ, ಪರರ ದುಡ್ಡು ಪಾಷಾಣ, ನನಗೆ 1 ರೂಪಾಯಿ ಬೇಡ. ರಾಯರು ನನಗೆ ಕೈ ತುಂಬ ಕೊಟ್ಟಿದ್ದಾರೆ. ನಾನು, ನನ್ನ ಕುಟುಂಬ ಎಲ್ಲರೂ ಕೂಡ ಚೆನ್ನಾಗಿದ್ದೀವಿ. ನನ್ನ ಕೈಲಾದರೆ 4 ಜನಕ್ಕೆ ಒಳ್ಳೇದು ಮಾಡ್ತಿದ್ದೀನಿ, ಕೆಟ್ಟದಂತೂ ಯಾರಿಗೂ ಮಾಡ್ತಾಯಿಲ್ಲ. ನಮ್ಮ ಪಾಡಿಗೆ ನಾವು ಹೋಗ್ತಿದ್ದೀವಿ. ನಿಮ್ಮೆಲ್ಲರಿಗೂ ಯಾರ್ಯಾರೆಲ್ಲ ನನಗೆ ಕೆಟ್ಟದಾಗ ಕಮೆಂಟ್ ಹಾಕಿದಾರೋ, ವೀಡಿಯೋ ಮಾಡಿದ್ದಾರೆ, ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ ಅಂತಲೇ ನಾನು ಇವತ್ತಿಗೂ ಕೇಳ್ಕೊತೀನಿ. ಒಟ್ಟಿನಲ್ಲಂತೂ ನನ್ನ ಕರ್ಮ ಕ್ಲೀನ್ ಆಯಿತು. ಇವತ್ತಿಗಂತೂ ಇನ್ನೂ ಒಂದು ಒಳ್ಳೆಯ ಜೀವನ. ಇದೆಲ್ಲ ನೋಡಬೇಕು ನಾವು ಲೈಫಲ್ಲಿ. ಇಂಥ ಜನರನ್ನೆಲ್ಲ ನೋಡಿದಾಗ ನಮಗೆಲ್ಲೋ ಒಂದು ಕಡೆ ಇನ್ನೂ ಒಂದು ದಾರಿ ಸಿಗುತ್ತೆ, ಒಂದು ಒಳ್ಳೆ ಕಡೆ. ಅಷ್ಟೇ. ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ತೆ.